ಸೊ ಹಲೋ ಗೈಸ್, ವೆಲ್ಕಮ್ ಟು ಕರ್ಮ ರಿಟರ್ನ್ಸ್ ಚಾನಲ್. ಸೊ ಇಲ್ಲಿ ಹೊಸ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಲೈಕ್ ಫಸ್ಟ್ ನಮ್ಮದು ಗೋಸ್ಟ್ ಸೀರೀಸು, ಅಂದರೆ ಗೋಸ್ಟ್ ಹಂಟಿಂಗು. 8 ವರ್ಷದಿಂದ ಕ್ಲೋಸ್ ಆಗಿರೋ ಅಬ್ಯಾಂಡೆಡ್ ಪ್ಲೇಸ್ ಇದು. ಇಲ್ಲಿ ದೆವ್ವ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದಿದೀವಿ. ಬಿರಿಯಾನಿ ಎಲ್ಲ ತಗೊಂಡಿದ್ದೀವಿ ನಾವು. 12 ಗಂಟೆಗೆ ಹೋಗಿ ಒಳಗಡೆ ಕುತ್ಕೊಂಡು ಬಿರಿಯಾನಿ ತಿನ್ನೋಣ. ಏನಾಗುತ್ತೋ ಏನಾಗಲ್ವೋ ಒಳಗಡೆ ಹೋಗಿ ನೋಡೋಣ. ನಮ್ಗಂತೂ ಕಾಲ್ ಫುಲ್ ನಡುಗ್ತಿದೆ. ಪ್ಯಾಂಟ್ ಹಾಕಿದೀವಿ, ನಿಮ್ಗೆ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ನೋಡೋಣ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ. ಸೊ ಇವಾಗ ಹೋಗ್ತಾ ಇದೀವಿ ಒಳಗಡೆಗೆ. ಸೊ ದಾರಿ ಇಲ್ಲೈತೆ. ಇದೆಲ್ಲ ಅದೇ ಬಿಲ್ಡಿಂಗ್ಗಳೆಲ್ಲ 8 ವರ್ಷ ಮುಚ್ಚಿರೋದಂದ್ರೆ ಯೋಚನೆ ಮಾಡಿದ್ದೀವಿ. 8 ವರ್ಷ ಅಂತ ಮುಚ್ಚಿರೋದು. ಇಲ್ಲಿ ಬಂದ್ಬಿಟ್ಟು ಒಂದು ಡ್ರೈನೇಜ್ ಸೀವೇಜ್ ಇದೆ, ಆ ಸೌಂಡ್ ಅದೇ ಬರ್ತಾ ಇರೋದು. ಒಳಗಡೆ ಇಲ್ಲಿಂದ ಹೋಗೋಕ್ಕಾಗಲ್ಲ, ಸೊ ಇವಾಗ ಇಲ್ಲಿ ಈ ಕಡೆಯಿಂದ ಅಷ್ಟೇ ಗ್ಯಾಪ್ ಇರೋದು. ಆ ಗ್ಯಾಪಿಂದ ನಾವು ಹೋಗ್ಬೇಕಾಗಿರುತ್ತೆ. ಈ ವಿಡಿಯೋ ತೆಗಿಯೋಕ್ಕೆ ಸಪೋರ್ಟ್ ಕೊಟ್ಟರು. ಸೊ ಇದು ಎಂಟ್ರೆನ್ಸು, ಇದು ಬ್ಯಾಕ್ ಗೇಟ್ ಇಂದ ಆ ಕಡೆ ಬ್ಯಾಕ್ ಗೇಟ್ ಐತೆ. ಇವಾಗ ನಾವು ಬಂದಿದ್ದ ಕಡೆ ಬ್ಯಾಕ್ ಗೇಟು. ಸೊ ಬ್ಯಾಕ್ ಗೇಟ್ ಇಂದ ಇದು ಎಂಟ್ರೆನ್ಸು. ಸೊ ಇಲ್ಲೆಲ್ಲ ರೂಮರ್ಸ್ ಎಲ್ಲ ಇದೆ. ಆ ಕಡೆ ಎಲ್ಲ ಇನ್ನೂ ಏನೋ ಪ್ಲೇಸ್ ಇದೆ ಅಂತೆ. ಸೊ ನಾವು ವಿಡಿಯೋ ನೋಡೋಣ ಏನಾಗುತ್ತೆ ಅಂತ. ಸೊ ಒಂಥರ ಚೆನ್ನಾಗೇ ಇದೆ ಜಾಗ, ಬಟ್ ರೂಮರ್ಸ್ ಇಂದ ಸ್ವಲ್ಪ ಭಯ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಅಲ್ಲಿ ಒಳಗಡೆ ಏನಿದೆ ನೋಡಕ್ ಹೋಗ್ತಾ ಇದ್ದೀವಿ. ಓ ಹುಷಾರೋ. ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಜಾಗ ನೋಡಿ, ಸ್ವಲ್ಪ ಟೆರಿಫಿಕ್ ಆಗೇ ಇದೆ ನೋಡಿ. ಇಲ್ಲೆಲ್ಲ ಎಲ್ಲ ಫುಲ್ ಗಿಡಗಳೆಲ್ಲ ಬೆಳೆದ್ಬಿಟ್ಟು. ಸೊ ಹೋಗ್ತಾ ಇದೀವಿ ಒಳಗಡೆ. ಎಷ್ಟು ಏನೇನು ಪ್ಲೇಸ್ ಇದೆ ಎಲ್ಲ ತೋರಿಸ್ತೀವಿ, ನೋಡೋಣ. ರಿಲೇಟಿವ್ಸ್ ಎಲ್ಲ ಇವಾಗ ಬಂದ್ಬಿಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೀನು ಬೀಳೋ ಸೌಂಡ್ ಎಲ್ಲ ಕೇಳಿಸ್ಕೈತೆ. ಅದು ಇದು ನೀನು ಸೊ ಈ ರೆಸಾರ್ಟ್ ಬಂದ್ಬಿಟ್ಟು ಚೆನ್ನಾಗಿ ಕಟ್ಟೋರೆ. ತುಂಬಾ ಫ್ಯಾಂಟಸಿ ಆಗಿದೆ ಪ್ಲೇಸ್ ಎಲ್ಲ. ಸೂಪರ್ ಆಗಿದೆ ಪ್ಲೇಸ್ ಆಕ್ಚುಲಿ. ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಏನೋ ಫ್ರೆಶ್ ಆಗಿರೋ ತರನೇ ಐತೆ. ಸೊ ಈ ಕಡೆ ಎಲ್ಲ ಇನ್ನೂ ಐತೆ ಜಾಗ, ಇನ್ನ ಹೋಗ್ಬೋದು. ಬಟ್ ಆ ಗಿಡಗಳಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹೋಗಕ್ಕೆ. ಯಾವ್ದೋ ಗ್ರೌಂಡ್ ಐತೋ, ಯಾವ್ದೋ ಗ್ರೌಂಡ್ ಐತೆ ಇಲ್ಲಿ. ಏನೋ ಒಳಗಡೆ ಏನೋ ಸ್ವಿಮ್ಮಿಂಗ್ ಪೂಲ್ ಐತೆ ಅಂತ ಹೇಳ್ತಾ ಇದ್ರು. ಅದನ್ನು ಒಂಚೂರು ಚೆಕ್ ಮಾಡೋಣ. ಕೈಯೆಲ್ಲ ನೋತೈತೆ, ಬಿರಿಯಾನಿ ಹಿಡ್ಕೊಂಡು ತಿನ್ನಕ್ಕಾಗ್ತಿಲ್ಲ. ಜೋಬ್ ಇಟ್ಕೊ, ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ಯಾವ್ದೋ ಗೇಟ್ ಐತೆ. ಓ ಓಕೆ. ಸೊ ಸ್ವಿಮ್ಮಿಂಗ್ ಪೂಲ್ ಪ್ಲೇಸ್. ಹುಳಗಳೆಲ್ಲ ಜಾಸ್ತಿ ಇದಾವೆ. ಸೊ ಏನೋ ಫೌಂಟೇನ್ ತರ ಐತೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇದು ಬಂದ್ಬಿಟ್ಟು ಅಡಲ್ಟ್ಸ್ ಇದೆ, ಅದು ಚೈಲ್ಡ್ಗೆ. ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಎಲ್ಲ ಒಂಥರ ಚೆನ್ನಾಗಿ ಕಟ್ಟವ್ರೆ ಇದು. ಬಟ್ ರೂಮರ್ಸ್ ಇಂದ ಸ್ವಲ್ಪ ಚೆನ್ನಾಗೇ ಬೆವರು ಬರ್ತೈತೆ. ಏನೋ ಸೌಂಡ್ ಅದು.
ಯಾವುದು ಇದು? ಅಕ್ಕ ಯಾರಾದ್ರೂ ಇದ್ರೆ ಬನ್ನಿ ಅಣ್ಣವ್ರೆ. ಬಿರಿಯಾನಿ ತಂದಿದೀವಿ, ಬೇಕಂದ್ರೆ ತಿನ್ನೋಣ. ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗ್ಬಿಟ್ಟೈತಪ್ಪ, ಮಕ್ಕಾಗೆ ಬೆಳ್ತೈತಿ. ಸೊ ಏನು ರೂಮ್ಸ್ ಐತೆ, ಸೊ ಹೋಗಿ ನೋಡೋಣ ಒಳಗಡೆ ಯಾರಾದ್ರೂ ಇದ್ದಾರೇನೋ. ಎಲ್ಲ ಲಾಕ್ ಆಗ್ಬಿಟ್ಟಿದೆಯಲ್ಲೋ. ಓಕೆ, ಇದೆಲ್ಲ ಬಾತಿಂಗ್ ರೂಮ್ಸ್ ಐತೆ ಇಲ್ಲಿ. ಈ ಕಡೆ ಕಾಂಪೌಂಡ್ ಅದು, ಸೊ ಇಲ್ಲೇನು ಇಲ್ಲ. ಎಲ್ಲ ಹೊಡೆದೋಗ್ಬಿಟ್ಟಿದೆ, ಒಳಗಡೆ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಯಾರು ಹೊಡೆದಾಕಿದ್ರೋ ಗೊತ್ತಿಲ್ಲ. ಮೋಟರ್ ವಾಟರ್ ಪ್ಯೂರಿಫಿಕೇಶನ್ಗೆ ಇಲ್ಲೆಲ್ಲೋ ಬಂತು ಟಾರ್ಚು. ಇಲ್ಲೇನೋ ಯಾರೋ ಇದಾರ ಅನ್ಸುತ್ತೆ. ಯಾವುದೋ ಲೈಟ್ ಬಂತು, ಏನಂತ ಅಷ್ಟೊಂದು ಐಡಿಯಾ ಇಲ್ಲ. ಅದೇನು ಕಾಣಿಸಿಲ್ಲ, ಲೈಟ್ ಹೋಗಿಟ್ಟು. ಅದ್ರ ಪಕ್ಕ ಏನೋ ಐತೆ ಅಂತಾನೆ ಅನಿಸ್ತೈತೆ. ಸೊ ಇನ್ನು ಇವಾಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡಿದ್ದೀವಿ, ಒಳಗಡೆ ಹೋಗಿ ನೋಡೋಣ. ಅದೇನೋ ರೂಮ್ ಐತಂತೆ, ಬಿಲ್ಡಿಂಗ್ಲೆಲ್ಲ ಇದಾವಂತೆ, ಅದೆಲ್ಲ ಏನಿದೆ ಅಂತ ನೋಡೋಣ. ಯಾವುದು ಇದು? ದಾರಿನೇ ಇಲ್ಲ. ಇಲ್ಲ ಇಲ್ಲ, ಈ ಕಡೆ ಇರ್ಬೇಕು. ವಾ, ಏನಿಲ್ಲ, ಹೊಡೆದಾಗ್ಬಿಟ್ಟು ಗಿಡ್ದಾಗ್ಬಿಟ್ಟು. ನಮಗೂ ಈ ಪ್ಲೇಸು ಹೊಸದು, ಸೊ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಇದು. ಈ ಕಡೆ ಯಾವ್ದೈತೆ ನೋಡೋ ದಾರಿ. ಯಾವ್ದಾವ್ದೋ ಸೌಂಡ್ಗಳು ಬರ್ತೈತೆ, ಯಾವ್ದೋ ಪ್ರಾಣಿಗಳೆಲ್ಲ ಇದಾವ ಅನ್ಸುತ್ತೆ. ಸ್ಪೈಡರ್ ವೆಬ್ ಅದು ಇದು ಅನ್ಕೊಂಡು. ಸೊ ನಾನು ಹೇಳಿದ್ನಲ್ಲ ಮೋರಿ, ಆ ಸೌಂಡ್ ಬರ್ತೈತೆ ಇಲ್ಲಿ. ಸೌಂಡ್ ನಿಮ್ಗೆ ಕೇಳಿಸ್ತೈತೆ ಅನ್ಸುತ್ತೆ. ಯಾವ್ದ್ಯಾವ್ದೋ ದಾರಿಯಲ್ಲಿ ಬಂದಿದ್ದೀವಿ. ಈ ಸೌಂಡ್ನಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಗ್ರಿಪ್ ಸಿಗುತ್ತೆ, ನಾವು ಯಾವ ಕಡೆ ಇದ್ದೀವಿ ಅಂತ. ಬಟ್ ಇಲ್ಲಿ ಏನಂದರೆ ಮನೆಗಳೆಲ್ಲ ಇದ್ದಾವೆ, ಅವರೆಲ್ಲ ಅದೇನಿಗೆ ಬದುಕ್ತವ್ರೆ ಈ ರೂಮರ್ಸಿಂದ ಸುತ್ಕೊಂಡು. ಸೊ ಓಕೆ, ಫೈನಲಿ ನಾವು ಮೇನ್ ಘಟ್ಟಕ್ಕೆ ಬಂದಿದ್ದೀವಿ, ಬಿಲ್ಡಿಂಗ್ಸ್ ಹತ್ರ.